ಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ: ಮನುಷ್ಯನಿಗೆ ಎಷ್ಟೇ ಪ್ರಾಪ್ತವಾದರೂ ಅವನ ಆಶೆಯು ಹಾಗೆಯೇ ಉಳಿಯುತ್ತದೆ. ಜಗತ್ತಿನಲ್ಲಿ ಎರಡು ಪ್ರಕಾರದ ರೋಗಗಳು ಮನುಷ್ಯನನ್ನು ಯಾವಾಗಲೂ ಕಾಡುತ್ತಿರುತ್ತವೆ. ಒಂದು ಹಸಿವೆ ಆಗದೇ ಇರುವ ರೋಗ. ಅದಕ್ಕೆ ಎಷ್ಟೇ ಔಷಧೋಪಚಾರ ಮಾಡಿದರೂ ಉಪಯೋಗವಾಗುವುದಿಲ್ಲ. ಇಂಥ ರೋಗಿಗಳಿಗೆ ಪಂಚ ಪಕ್ವಾನ್ನಗಳ ಊಟವು ಸಿದ್ಧವಿದ್ದರೂ ಆಗುವ ಲಾಭವೇನು? ಅವನು ತಿನ್ನಲು ಸಾಕಷ್ಟು ಇದೆ, ಆದರೆ ನನಗೆ ಹಸಿವೆಯೇ ಇಲ್ಲ, ಇದಕ್ಕೇನು ಮಾಡಲಿ ಎಂದು ಕೇಳುತ್ತಾನೆ. ಎರಡನೆಯ ರೋಗವೆಂದರೆ ಎಷ್ಟೇ ತಿಂದರೂ ತಿನ್ನುವ ಅಪೇಕ್ಷೆ ತೀರುವುದೇ ಇಲ್ಲ. ಏನೇ ತಿಂದರೂ ಭಸ್ಮವಾಗುತ್ತದೆ. ನಮ್ಮದು ಹೀಗೆಯೇ ಇರುತ್ತದೆ. ಆದರೆ ನಮಗೆ ಒಂದೇ ರೋಗವು ಇರದೆ ಎರಡೂ ರೋಗಗಳು ಇರುತ್ತವೆ. ಪರಮಾರ್ಥದ ಸಂತೆ ತುಂಬಿರುತ್ತದೆ. ಭಜನೆ ಪೂಜೆ ನಡೆದಿರುತ್ತದೆ. ಆದರೆ ನಮಗೆ ಅದರ ಬಗ್ಗೆ ಪ್ರೇಮವಿಲ್ಲ. ಅದರ ರುಚಿಯೇ ಅನಿಸುವುದಿಲ್ಲ. ನಮಗೆ ಅದರ ನಿಜವಾದ ಹಸಿವೆಯೇ ಆಗಿರುವುದಿಲ್ಲ. ಭಗವಂತನು ನಮಗೆ ನಿಜವಾಗಿಯೂ ನಮ್ಮ ಕಲ್ಪನೆಗಿಂತಲೂ ಬಹಳ ಹೆಚ್ಚಿಗೆ ಕೊಟ್ಟಿರುತ್ತಾನೆ. ಹೆಂಡತಿ, ಮಕ್ಕಳು, ನೌಕರಿ, ವ್ಯವಸಾಯ, ಮನೆ ಮಾರು ಮುಂತಾದ ಎಷ್ಟೋ ವಿಷಯಗಳನ್ನು ಯಾವುದರಿಂದ ನಮಗೆ ಸುಖ ಸಿಗುತ್ತದೆ ಎಂಬ ಕಲ್ಪನೆ ಇರುತ್ತದೆಯೋ ಅವೆಲ್ಲವನ್ನೂ ಕೊಟ್ಟಿರುತ್ತಾನೆ. ಆದರೆ ನಮ್ಮ ಆಶೆಯು ಮಾತ್ರ ಇವೆಲ್ಲವುಗಳನ್ನು ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ಅರಗಿಸಿ ಭಸ್ಮ ಮಾಡಿ ತಾನು ಮಾತ್ರ ಹಾಗೆಯೇ ಉಳಿದಿರುತ್ತದೆ. ಆದರೆ ಭಗವಂತನ ಪ್ರೇಮವು ಮಾತ್ರ ಪ್ರಾಪ್ತವಾಗುವುದಿಲ್ಲ. ಇದು ಹೀಗೆ ಎಷ್ಟು ದಿವಸ ನಡೆಯುವಂತಹುದು. ನಾವು ನೀತಿ ಧರ್ಮದಿಂದ ನಡೆಯುತ್ತೇವೆ. ನಮ್ಮ ವರ್ತನೆಯು ಅನುಚಿತವಾದದ್ದಿಲ್ಲ ಎಂಬುದೇನೋ ನಿಜ. ಆದರೆ ಇವೆಲ್ಲವುಗಳಿಗೆ ಮುಖ್ಯ ಕಾರಣವೇನೆಂದರೆ, ನಾವು ಅನುಚಿತ ವರ್ತನೆ ಮಾಡಿದರೆ ಜನರು ನಮ್ಮ ನಿಂದೆ ಮಾಡುತ್ತಾರೆ ಎಂಬ ಭಯ. ಹೀಗೆ ನಮ್ಮಲ್ಲಿಯ ಈ ತೋರಿಕೆಯ ಶಿಷ್ಟತೆ ಹಾಗೂ ಮೇಲಿನ ಸುಧಾರಣೆಯಿಂದ ಏನು ಉಪಯೋಗ? ಮನುಷ್ಯ ಜೀವನವು ಸುಖಿಯಾದರೆ ಮಾತ್ರ ಅದಕ್ಕೆ ಸುಧಾರಣೆ ಎನ್ನಬೇಕು. ಆದರೆ ಇಂದಿನ ಸ್ಥಿತಿಯು ಇದಕ್ಕೆ ವಿಪರೀತವಾಗಿರುತ್ತದೆ. ಸುಧಾರಣೆ ಎಷ್ಟು ಹೆಚ್ಚಿಗೆ ಆಗುವುದೋ ಮನುಷ್ಯನು ಅಷ್ಟು ಹೆಚ್ಚಿಗೆ ಅಸಮಾಧಾನಿಯಾಗಿರುತ್ತಾನೆ. ಪರಮೇಶ್ವರನ ಪ್ರೇಮ ಉಂಟಾಗದ ಹೊರತು ಹಾಗೂ ಬೇರೆ ವಸ್ತುಗಳ ಆಶೆ ಕಡಿಮೆ ಆಗದ ಹೊರತು ಯಾವ ಪ್ರಯೋಜನವೂ ಆಗುವುದಿಲ್ಲ. ತೀರ್ಥಯಾತ್ರೆ, ಪೂಜೆ, ಭಜನೆ ಮುಂತಾದವುಗಳೆಲ್ಲ ಕೇವಲ ಪರಮಾರ್ಥದ ನೆನಪು ಮಾಡಿಕೊಡುತ್ತದೆ. ಆದರೆ ಅವುಗಳಿಂದ ಅಂತರಂಗವನ್ನು ಸುಧಾರಿಸುತ್ತೇವೆ ಎಂದು ಹೇಳಲಿಕ್ಕಾಗುವುದಿಲ್ಲ. ಅಂತರಂಗ ಸುಧಾರಿಸದಿದ್ದರೆ ಉಳಿದ ಯಾವ ಸಾಧನೆಗಳ ಉಪಯೋಗವೂ ಆಗುವುದಿಲ್ಲ. ಮನುಷ್ಯನಿಗೆ ಎಷ್ಟು ಇದ್ದರೆ ಸಾಕಾಗುತ್ತದೆ ಎಂಬುದೇನೂ ನಿಶ್ಚಿತವಿಲ್ಲ. ಇದ್ದ ಪರಿಸ್ಥಿತಿಯಲ್ಲಿ ಸಮಾಧಾನ ಹೊಂದಿದ್ದಾದರೆ ಇದ್ದದ್ದೇ ಸಾಕಾಗುತ್ತದೆ. ಪರಮಾರ್ಥವನ್ನು ತಿಳಿದುಕೊಂಡು ಮಾಡಿದರೆ ಅದು ಬೇಗನೆ ಸಾಧಿಸುತ್ತದೆ. ಇಂತಹ ಮನುಷ್ಯನಿಗೆ ಪ್ರಪಂಚವನ್ನು ಬಿಟ್ಟು ಹೋಗಬೇಕಾದ ಕಾರಣವಿಲ್ಲ. ಮನಸ್ಸಿನಲ್ಲಿ ಭಗವತ್ ಪ್ರೇಮ ಇಲ್ಲದೇ ಇದ್ದರೂ ದೇಹದಿಂದ, ಅಂದರೆ ಹೊರಗಿನಿಂದ ಅವನ ಪೂಜೆ ಅರ್ಚನೆ ಮಾಡಬೇಕು ಹಾಗೂ ಅವನ ನಾಮಸ್ಮರಣೆ ಮಾಡಬೇಕು. ಪ್ರಾರಂಭದಲ್ಲಿ ಸ್ಮರಣೆಯನ್ನು ಆಗ್ರಹಪೂರ್ವಕವಾಗಿ ಮಾಡಬೇಕಾಗಿ ಬರುತ್ತದೆ. ಆದರೆ ಅಭ್ಯಾಸದಿಂದ ಅದು ಬಾಯಲ್ಲಿ ಕೂಡುತ್ತದೆ. ಇದೇ ಸ್ಮರಣೆಯಿಂದ ಮುಂದೆ ಧ್ಯಾಸ ಹತ್ತುತ್ತದೆ. ನಾನು ಮೊದಲಿನ ವ್ಯಕ್ತಿ ಅಲ್ಲ, ಈಗ ನಾನು ಭಗವಂತನವನಿರುತ್ತೇನೆ ಎಂದು ಅನ್ನಿಸುವುದು ಅವಶ್ಯವಿರುತ್ತದೆ. ಯಾರ ಹವ್ಯಾಸ ಅಂದರೆ ವಾಸನೆ ಪೂರ್ಣವಾಗುವುದಿಲ್ಲವೋ
ಅವನು ತನ್ನ ಆಸೆಗಳನ್ನೇ ಅವಲಂಬಿಸಿಕೊಂಡಿರುತ್ತಾನೆ. ಆದ್ದರಿಂದ ಅವನಿಗೆ ಸಮಾಧಾನ ಪ್ರಾಪ್ತವಾಗುವುದಿಲ್ಲ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.